ಇನ್ನರ್ ಪಾಲಿಟಿಕ್ಸ್ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಗೆ ಯಾರು ಕಡಿವಾಣ ಹಾಕಿಲ್ಲ, ನಾವು ಮಾಡ್ತೀವಿ ಅಂತ. ಸದ್ಯದಲ್ಲೇ ರಾಜ್ಯದ ರಾಜಕೀಯ ಪರಿಸ್ಥಿತಿ ಏನಾಗ್ತದೆ ನೋಡ್ತೀರಿ. ಡಿನ್ನರ್ ಅಲ್ಲ, ಕಾಂಗ್ರೆಸ್ ಶಾಸಕರು ಉಪವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಎಲ್ಲವೂ ಕೂಡ ಒಂದಾಗ್ತದೆ. ಯಾರ್ಯಾರು ನೋಡಿ, ಎಲ್ಲ ಈಗ ನಾನು ಅವತ್ತೇ ಹೇಳಿದ್ದೇನೆ, ರಾಜ್ಯದ ಅಧ್ಯಕ್ಷ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನೊಂದು 15-20 ದಿನದ ಒಂದು ತಿಂಗಳಲ್ಲಿ ಗೊತ್ತಾಗ್ತದೆ. ಎಲ್ಲವೂ ಕೂಡ ಸರಿ ಹೋಗ್ತದೆ. ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಇದೆ, ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕು, ಹಿರಿಯರನ್ನು ಜೋಡಿಸ್ಕೊಂಡು ಹೋಗ್ಬೇಕು. ಅದು ಯಶಸ್ವಿಯಾಗಿ ನಾನು ಮಾಡ್ತಾ ಇದ್ದೇನೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡ್ತಾರೆ ಅಂತ ಎಲ್ಲದಕ್ಕೂ ಕೂಡ ಉತ್ತರ ಕೊಡೋದು. ಆಯ್ಕೆಗೆ ಸಹಕಾರ ಕೊಡಿ ಅಂತ ಕೇಳಿದ್ರು. ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಹಕಾರ ಕೊಡಿ. ರಾಷ್ಟ್ರೀಯ ನಾಯಕರ ಗಮನದಲ್ಲಿದೆ, ಅದು ಏನ್ ಮಾಡ್ಬೇಕು ಅದು ಮಾಡ್ತಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ. ಹೈಕಮಾಂಡ್ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಲ್ಲ ಸರ್? ಇನ್ನರ್ ಪಾಲಿಟಿಕ್ಸ್ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಗೆ ಯಾರು ಕಡಿವಾಣ ಹಾಕಿಲ್ಲ, ನಾವು ಮಾಡ್ತೀವಿ ಅಂತ. ಸದ್ಯದಲ್ಲೇ ರಾಜ್ಯದ ರಾಜಕೀಯ ಪರಿಸ್ಥಿತಿ ಏನಾಗ್ತದೆ ನೋಡ್ತೀರಿ. ಡಿನ್ನರ್ ಅಲ್ಲ, ಕಾಂಗ್ರೆಸ್ ಶಾಸಕರು ಉಪವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಎಲ್ಲವೂ ಕೂಡ ಒಂದಾಗ್ತದೆ. ಯಾರ್ಯಾರು ನೋಡಿ, ಎಲ್ಲ ಈಗ ನಾನು ಅವತ್ತೇ ಹೇಳಿದ್ದೇನೆ, ರಾಜ್ಯದ ಅಧ್ಯಕ್ಷ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನೊಂದು 15-20 ದಿನದ ಒಂದು ತಿಂಗಳಲ್ಲಿ ಗೊತ್ತಾಗ್ತದೆ. ಎಲ್ಲವೂ ಕೂಡ ಸರಿ ಹೋಗ್ತದೆ. ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಇದೆ, ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕು, ಹಿರಿಯರನ್ನು ಜೋಡಿಸ್ಕೊಂಡು ಹೋಗ್ಬೇಕು. ಅದು ಯಶಸ್ವಿಯಾಗಿ ನಾನು ಮಾಡ್ತಾ ಇದ್ದೇನೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡ್ತಾರೆ ಅಂತ ಎಲ್ಲದಕ್ಕೂ ಕೂಡ ಉತ್ತರ ಕೊಡೋದು. ಆಯ್ಕೆಗೆ ಸಹಕಾರ ಕೊಡಿ ಅಂತ ಕೇಳಿದ್ರು. ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಹಕಾರ ಕೊಡಿ. ರಾಷ್ಟ್ರೀಯ ನಾಯಕರ ಗಮನದಲ್ಲಿದೆ, ಅದು ಏನ್ ಮಾಡ್ಬೇಕು ಅದು ಮಾಡ್ತಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ. ಹೈಕಮಾಂಡ್ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಲ್ಲ ಸರ್? ಥ್ಯಾಂಕ್ ಯು.